ಈ ಡೆಕ್ ಅನ್ನ ನಾನು ಒಂದೇ ಕ್ಲಿಕ್ ಒಳಗಡೆ ನೋಟ್ಬುಕ್ ಎಲೆಮನ್ನ ಯೂಸ್ ಮಾಡಿ ಕ್ರಿಯೇಟ್ ಮಾಡಿದ್ದೇನೆ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗೈತಿ. ಆದ್ರೆ ಇದನ್ನ ಮೀಟಿಂಗ್ ಒಳಗಡೆ, ನಿಮ್ಮ ಕ್ಲೈಂಟ್ ಮುಂದ್ಗಡೆ ಅಥವಾ ಕಾಲೇಜ್ ಒಳಗಡೆ ಪ್ರೆಸೆಂಟ್ ಮಾಡ್ಲಿಕ್ಕೆ ಅಷ್ಟು ಸರಿಯಾಗಿಲ್ಲ. ಇವಾಗ ಈ ಡೆಕ್ ಅನ್ನ ನೋಡ್ರಿ. ಇದನ್ನ ಕೂಡ ನಾನು ಸೇಮ್ ನೋಟ್ಬುಕ್ ಎಲ್ ಸೇಮ್ ಸೋರ್ಸಸ್ ಇಂದ ಮಾಡಿದ್ದೇನೆ. ಆದ್ರೆ ಇಲ್ಲಿ ಸ್ವಲ್ಪ ಪ್ರಾಂಪ್ಟ್ಸ್ ಕಸ್ಟಮೈಸೇಷನ್ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡಿ ಇದನ್ನ ಅಪ್ಗ್ರೇಡ್ ಮಾಡಿದ್ದೇನೆ. ನೀವೇನಾದ್ರೂ ಇದನ್ನ ಯಾರಿಗಾದ್ರೂ ಪ್ರೆಸೆಂಟ್ ಮಾಡಿದ್ರಿ ಅಂತಂದ್ರೆ ಅವ್ರಿಗೆ ಅನಿಸ್ತೈತಿ, ಓ ಹೌದಪ್ಪ, ಇದ್ರೊಳಗಡೆ ಒಂದು 4-5 ಅವರ್ ಸ್ಪೆಂಡ್ ಮಾಡಿ ಇದನ್ನ ಬಿಲ್ಡ್ ಮಾಡಿದಾರ ಅಥವಾ ಕ್ರಿಯೇಟ್ ಮಾಡಿದಾರ ಅಂತ ಹೇಳ್ಬಿಟ್ಟೆ. ಸೊ ನೀವು ಕೂಡ ಇದೇ ತರ ಬೆಟರ್ ಸ್ಲೈಡ್ ಡೆಕ್ಸ್ ಅನ್ನ ಕ್ರಿಯೇಟ್ ಮಾಡೋದನ್ನ ಕಲಿಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಈ ವಿಡಿಯೋನ ಎಂಡ್ ವರ್ಗು ನೋಡ್ರಿ. ಸೊ ಈ ವಿಡಿಯೋ ಒಳಗಡೆ ನಾನು ನಿಮಗೆ ನೋಟ್ಬುಕ್ ಎಲೆಮನ್ನ ಯೂಸ್ ಮಾಡಿಕೊಂಡ ಬೆಟರ್ PPT ಪ್ರೆಸೆಂಟೇಷನ್ ಅಥವಾ ಸ್ಲೈಡ್ ಡೆಕ್ ಗಳನ್ನ ಯಾವ ತರ ಕ್ರಿಯೇಟ್ ಮಾಡೋದ, ಡಿಸೈನ್ಸ್ ಗಳನ್ನ ಯಾವ ತರ ಇಂಪ್ರೂವ್ ಮಾಡೋದ, ಕಸ್ಟಮೈಸ್ ಮಾಡೋದ, ಯಾವ ತರ ಪ್ರಾಂಪ್ಟ್ಸ್ ಗಳನ್ನ ಬರೆಯುವುದ ಅಂತ ಹೇಳಿ ಸಿಂಪಲ್ ಕನ್ನಡದೊಳಗಡೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾನೆ. ಇದಷ್ಟೇ ಅಲ್ಲದೆ ನೋಟ್ಬುಕ್ ಎಲೆಮ್ ಒಳಗಡೆ ಪ್ರಿಪೇರ್ ಮಾಡಿರೋ PPT ಪ್ರೆಸೆಂಟೇಷನ್ ಒಳಗಿರೋ ವಾಟರ್ ಮಾರ್ಕ್ ಅನ್ನ ಯಾವ ತರ ರಿಮೂವ್ ಮಾಡೋದು ಅಂತ ಕೂಡ ನಾನು ನಿಮ್ಗೆ ಹೇಳ್ಕೊಡ್ತಾನೆ. ಬಟ್ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್, AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಸಿಂಪಲ್ ಕನ್ನಡದೊಳಗಡೆ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಸೊ ವಿತೌಟ್ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನೀವೇನಾದ್ರೂ ಫಸ್ಟ್ ಟೈಮ್ ನೋಟ್ಬುಕ್ ಎಲ್ ಬಗ್ಗೆ ಕೇಳ್ತಾ ಇದ್ರಿ ಅಂತಂದ್ರೆ notebookLM.google.com ಬರ್ರಿ. ಇದರ ಡೈರೆಕ್ಟ್ ಲಿಂಕ್ ಅನ್ನ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ. ಅಲ್ಲಿಂದ ಕ್ಲಿಕ್ ಮಾಡಿ ಕೂಡ ನೀವು ಡೈರೆಕ್ಟ್ ಆಗಿ ಈ ಪೇಜ್ ಒಳಗಡೆ ಬಂದ ಲ್ಯಾಂಡ್ ಆಗ್ಬೋದು. ಇಲ್ಲಿ ನೀವು ನೋಟ್ಬುಕ್ ಎಲ್ ಒಳಗಡೆ ನೋಟ್ಬುಕ್ ಅನ್ನ ಕ್ರಿಯೇಟ್ ಮಾಡ್ಬೇಕಾ, ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ನಿಮಗೆ ಇಲ್ಲಿ 2 ಆಪ್ಷನ್ ಇರ್ತಾವ. ಒಂದನೇದಾಗಿ ಇಲ್ಲಿ ರೀಸೆಂಟ್ ನೋಟ್ಬುಕ್ಸ್ ಅಂತ ಆಯ್ತಲ್ಲ, ಇಲ್ಲಿ ಕ್ರಿಯೇಟ್ ನ್ಯೂ ನೋಟ್ಬುಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೋಟ್ಬುಕ್ ಕ್ರಿಯೇಟ್ ಆಗ್ತತಿ. ಇಲ್ಲ ಅಂತಂದ್ರೆ ಇಲ್ಲಿ ರೈಟ್ ಟಾಪ್ ಕಾರ್ನರ್ ಒಳಗಡೆ ಕ್ರಿಯೇಟ್ ನ್ಯೂ ಅಂತ ಆಯ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮ್ಗೆ ನೋಟ್ಬುಕ್ ಕ್ರಿಯೇಟ್ ಆಗ್ತತಿ. ನೀವೇನಾದ್ರೂ ಬಿಗಿನರ್ ಆಗಿದ್ರಿ ಅಂತಂದ್ರೆ, ನಿಮ್ಗೆ ನೋಟ್ಬುಕ್ ಎಲ್ಲ ಬಗ್ಗೆ ಗೊತ್ತೇ ಇಲ್ಲ ಅಂತಂದ್ರೆ ನಿಮ್ಗೆ ನಾ ಇಲ್ಲಿ ಕ್ವಿಕ್ ಆಗಿ ಒಂದ್ಸರಿ ಇದ್ರ UI ಅನ್ನ ಎಕ್ಸ್ಪ್ಲೇನ್ ಮಾಡ್ತೇನೆ. ಈ UI ಅನ್ನ 3 ಪಾರ್ಟ್ ಒಳಗಡೆ ಡಿವೈಡ್ ಮಾಡಿದಾರ. ಮೊದಲನೇದಾಗಿ ಸೋರ್ಸಸ್ ಕ್ವಾಲಿಟಿ ಎಷ್ಟು ಚೆನ್ನಾಗಿರ್ತಿತ್ತೋ ಅಷ್ಟು ಚೆನ್ನಾಗಿ ನಿಮ್ಮ ಔಟ್ಪುಟ್ ಬರ್ತಾ ಇರ್ತೈತಿ. ಸೊ ಇಲ್ಲಿ ನೀವು PDFs ಅನ್ನ ಅಪ್ಲೋಡ್ ಮಾಡಬಹುದಾ, ವೆಬ್ಸೈಟ್ಸ್ ಗಳನ್ನ ಅಪ್ಲೋಡ್ ಮಾಡಬಹುದಾ, YouTube URL ಲಿಂಕ್ಸ್ ಗಳನ್ನ ಆಡ್ ಮಾಡಬಹುದಾ, ವಿಡಿಯೋಸ್, ಟೆಕ್ಸ್ಟ್, ಆಡಿಯೋ ಫೈಲ್ಸ್, ಸ್ಕ್ರೀನ್ ಶಾಟ್ಸ್, ವೇರಿಯಸ್ ಅದರ್ ಫೈಲ್ಸ್ ಗಳನ್ನ ನೀವು ಸೋರ್ಸ್ ಆಗಿ ಆಡ್ ಮಾಡಬಹುದು. ಅದಾದ್ಮೇಲೆ ಇಲ್ಲಿ ಮಿಡಲ್ ಪಾರ್ಟ್ ಬಂದ್ಬಿಟ್ಟ ಚಾರ್ಟ್ ಏರಿಯಾ. ಇಲ್ಲಿಂದ ನೀವು ಏನ್ ಸೋರ್ಸಸ್ ಆಡ್ ಮಾಡಿರ್ತಾರಲ್ಲ ಸೋರ್ಸಸ್ ಪ್ಯಾನಲ್ ಒಳಗಡೆ, ಅದನ್ನ ಯೂಸ್ ಮಾಡ್ಕೊಂಡ ಅನಾಲಿಸಿಸ್, ರಿಸರ್ಚ್ ಅನ್ನ ಕಂಡಕ್ಟ್ ಮಾಡಬಹುದು. ಥರ್ಡ್ ಬಂದ್ಬಿಟ್ಟ ಸ್ಟುಡಿಯೋ. ಇಲ್ಲಿಂದ ನೀವು ಔಟ್ಪುಟ್ಸ್ ಗಳನ್ನ ಜನರೇಟ್ ಮಾಡಬಹುದು. ಮಲ್ಟಿಪಲ್ ಔಟ್ಪುಟ್ಸ್ ಗಳನ್ನ ಜನರೇಟ್ ಮಾಡುವ ನಿಮ್ಗೆ ಆಪ್ಷನ್ಸ್ ಇದಾವ. ಲೈಕ್ ಆಡಿಯೋ ಓವರ್ ವ್ಯೂ ಅಂದ್ರೆ ಪಾಡ್ಕಾಸ್ಟ್ ಅನ್ನ ಜನರೇಟ್ ಮಾಡಿಸಬಹುದಾ, ಸ್ಲೈಡ್ ಡೆಕ್ ಅನ್ನ ಜನರೇಟ್ ಮಾಡಬಹುದಾ. ನೆಕ್ಸ್ಟ್ ಬಂದ್ಬಿಟ್ಟು ವಿಡಿಯೋ ಓವರ್ ವ್ಯೂ ಮಾಡಬಹುದು, ಅಂದ್ರೆ ವಿಡಿಯೋಸ್ ಗಳನ್ನ ಕ್ರಿಯೇಟ್ ಮಾಡಬಹುದಾ, ಶಾರ್ಟ್ಸ್ ಗಳನ್ನ ಕೂಡ ಕ್ರಿಯೇಟ್ ಮಾಡಬಹುದಾ, ಇವಾಗೆಲ್ಲ ರಿಪೋರ್ಟ್ಸ್ ಮಾಡಿಸಬಹುದಾ, ಕ್ವಿಜ್, ಫ್ಲಾಶ್ ಕಾರ್ಡ್, ಡೇಟಾ ಟೇಬಲ್, ಇನ್ಫೋಗ್ರಾಫಿಸ್, ಈ ತರ ವೇರಿಯಸ್ ಔಟ್ಪುಟ್ಸ್ ಗಳನ್ನ ನೀವು ಜನರೇಟ್ ಮಾಡಿಸಬಹುದಾ. ಬಟ್ ಇವತ್ತಿನ ವಿಡಿಯೋ ಒಳಗಡೆ ನಾವು ಸ್ಪೆಷಲಿ ಸ್ಲೈಡ್ ಡೆಕ್ ಬಗ್ಗೆ ಮಾತಾಡ್ತಾ ಇದ್ದೇವೆ. ಸೊ ನಾ ಇವಾಗ ಏನ್ ಮಾಡ್ತಾ ಇದ್ದೇನೆ ಅಂತಂದ್ರೆ, ನಿಮ್ಗೆ ಸ್ಲೈಡ್ ಡೆಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೋಸ್ಕರ ಒಂದಿಷ್ಟು ಸೋರ್ಸಸ್ ಗಳನ್ನ ತಗೊಂಡ್ ಬರ್ತಾ ಇದ್ದೇನೆ. ನಾ ಇಲ್ಲಿ ಇದ್ರ ವೆಬ್ ಫೀಚರ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೇನೆ. ನಾ ಯಾವ್ದು ಮ್ಯಾನ್ಯುವಲ್ ಆಗಿ ಆಡ್ ಮಾಡ್ತಾ ಇಲ್ಲ. ಇಲ್ಲಿ ಡೈರೆಕ್ಟ್ ಆಗಿ ನಾ ಇಲ್ಲಿ ಸರ್ಚ್ ದ ವೆಬ್ ಫಾರ್ ನ್ಯೂ ಸೋರ್ಸಸ್ ಅಂತ ಆಯ್ತಲ್ಲ, ಇಲ್ಲೇ ನಾನು ಸರ್ಚ್ ಮಾಡ್ತೇನೆ. ಇನ್ವೆಸ್ಟಿಂಗ್ ಫಾರ್ ಬಿಗಿನರ್ಸ್ ಅಂತ ಹೇಳಿ, ಫಾರ್ ಬಿಗಿನರ್ಸ್ ಇಷ್ಟು ಕೊಟ್ಟೆ, ಇಲ್ಲ ಎಂಟರ್ ಕೊಟ್ಟೆ ಅಂತಂದ್ರೆ ನನಗಿದ ಇಂಟರ್ನೆಟ್ ಒಳಗಡೆ ಹೋಗ್ಬಿಟ್ಟ ಇನ್ವೆಸ್ಟಿಂಗ್ ಫಾರ್ ಬಿಗಿನರ್ಸ್ ಬಗ್ಗೆ ರಿಸರ್ಚ್ ಅನ್ನ ಮಾಡಿ ನನಗೆ ಒಂದಿಷ್ಟು ಸೋರ್ಸಸ್ ಅನ್ನ ತಗೊಂಡ್ ಬಂದ್ ಕೊಡ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದು, ಟೋಟಲಿ 10 ಸೋರ್ಸಸ್ ಅನ್ನ ಇದೆ ತಗೊಂಡ್ ಬಂದ್ ಕೊಟ್ಟೈತಿ. ಇದನ್ನ ಡೈರೆಕ್ಟ್ ಆಗಿ ಇಲ್ಲಿ ನಾನು ಇಂಪೋರ್ಟ್ ಅಂತ ಕೊಡ್ತೇನೆ. ಇಂಪೋರ್ಟ್ ಕೊಟ್ಟ ತಕ್ಷಣ ಇಲ್ಲಿ ಎಲ್ಲಾ ಸೋರ್ಸಸ್ ಆಡ್ ಆಗ್ತತಿ. ಸೊ ಇವಾಗ ಎಲ್ಲಾ ಸೋರ್ಸಸ್ ಆಡ್ ಆಗೈತಿ. ಲೆಫ್ಟ್ ಪ್ಯಾನಲ್ ಒಳಗಡೆ ನೀವು ನೋಡ್ತಿರ್ಬೋದು, ಇಲ್ಲಿ ಎಲ್ಲಾ ಸೋರ್ಸಸ್ ಆಡ್ ಆಗೈತಿ. ನಾವ್ ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕಾ, ಸ್ಲೈಡ್ ಡೆಕ್ ಅನ್ನ ಕ್ರಿಯೇಟ್ ಮಾಡ್ಬೇಕಾ. ಮೋಸ್ಟ್ ಆಫ್ ದ ಪೀಪಲ್ ಏನ್ ಮಾಡ್ತಾರ ಅಂತಂದ್ರೆ, ಸೋರ್ಸಸ್ ಅನ್ನ ಆಡ್ ಮಾಡ್ತಾರ, ಅವರ ರಿಸರ್ಚ್ ಏನ್ ಮಾಡಬೇಕು ಅದನ್ನ ಇಲ್ಲಿ ಬ್ಯಾಕ್ ಅಂಡ್ ಫೋರ್ತ್ ಮೆಸೇಜ್ ಮಾಡ್ತಾರ. ಸ್ಲೈಡ್ ಡೆಕ್ ಅನ್ನ ಪ್ರಿಪೇರ್ ಮಾಡಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಇಲ್ಲಿ ಬಟನ್ ಐತಲ್ಲ, ಇದ್ರ ಮೇಲೆ ಹೋಗ್ಬಿಟ್ಟು ಈ ತರ ಕ್ಲಿಕ್ ಮಾಡ್ಬಿಡ್ತಾರ. ಇಲ್ಲಿ ಸ್ಲೈಡ್ ಡೆಕ್ ರೆಡಿ ಆಗ್ತೈತಿ, ಆಗುದಿಲ್ಲ ಅಂತ ಇಲ್ಲ, ಡೈರೆಕ್ಟ್ ಆಗಿ ರೆಡಿ ಆಗ್ತೈತಿ. ಬಟ್ ಇದು ನಿಮ್ಗೆ ಬೇಕಾದಂಗ ಸ್ಲೈಡ್ ಡೆಕ್ ಅನ್ನ ಅಥವಾ PPT ಪ್ರೆಸೆಂಟೇಷನ್ ಅನ್ನ ಮೇ ಬಿ ಕ್ರಿಯೇಟ್ ಮಾಡ್ಲಿಕ್ಕಿಲ್ಲ. ಯಾಕಂತಂದ್ರೆ ನೀವು ಇದನ್ನ ಕಸ್ಟಮೈಸ್ ಮಾಡಿಲ್ಲ. ಸೊ ನಾ ಇವಾಗ ಏನ್ ತೋರಿಸ್ದೆ ಅಲ್ಲ, ಇದು ಒಂದು ಬಿಗ್ಗೆಸ್ಟ್ ಮಿಸ್ಟೇಕ್ ಐತಿ. ಇದರಿಂದ ಬಹಳಷ್ಟು ಜನ ಏನಂತಾರ, ಓಕೆ
ನೋಟ್ಬುಕ್ LM PPT ಪ್ರೆಸೆಂಟೇಷನ್ ಸ್ಲೈಡ್ ಡೆಕ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಆದ್ರೆ ನನಗೆ ಯಾವ ತರ ಬೇಕಲ್ಲ ಆ ತರ ಅದಕ್ಕೆ ಕ್ರಿಯೇಟ್ ಮಾಡಂಗಿಲ್ಲ. ಸೊ ದೆನ್ ದೇರ್ ಇಸ್ ನೋ ಯೂಸ್, AI ಇಸ್ ನಾಟ್ ವರ್ಕಿಂಗ್. ಸೊ ಈ ತರ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರ. ಬಟ್ ಇಲ್ಲಿ ಮಿಸ್ಟೇಕ್ AI ದ ಅಥವಾ ಸಿಸ್ಟಮ್ ಇಲ್ಲ, ಇಲ್ಲಿ ಮಿಸ್ಟೇಕ್ ನೀವು ಮಾಡ್ತಾ ಇರೋದು. ನೀವು ಯಾವುದೇ ಕಸ್ಟಮೈಸೇಷನ್ ಅಥವಾ ಯಾವುದೇ ರೂಲ್ಸ್ ಕೊಟ್ಟಿಲ್ಲ, ಯಾವುದೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿಲ್ಲ, ಯಾವುದು ಪ್ರಾಂಪ್ಟ್ಸ್ ಬರ್ದಿಲ್ಲ. ಜಸ್ಟ್ ಸಿಂಪಲ್ ಆಗಿ ನೀವು ಈ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆಬ್ವಿಯಸ್ಲಿ ಇದು ಜನರಿಕ್ ಸ್ಲೈಡ್ ಅನ್ನ ಅಥವಾ ಸ್ಲೈಡ್ ಡೆಕ್ ಅನ್ನ ಕ್ರಿಯೇಟ್ ಮಾಡ್ಕೊಡ್ತೈತಿ. ನೀವೇನಾದ್ರೂ ಸ್ಲೈಡ್ ಡೆಕ್ ನಿಮ್ಗೆ ಯಾವ ತರ ಬೇಕು ಆ ತರ ಕಸ್ಟಮೈಸಬಲ್ ಸ್ಲೈಡ್ ಡೆಕ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಇಲ್ಲಿ ಸ್ಲೈಡ್ ಡೆಕ್ ಒಳಗಡೆ ಇಲ್ಲಿ ಒಂದು ಆರೋ ಐತೆ ನೋಡ್ರಿ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಇದಾವೆ, ಮಲ್ಟಿಪಲ್ ಥಿಂಗ್ಸ್ ಅನ್ನ ನೀವು ಚೇಂಜ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಫಾರ್ಮ್ಯಾಟ್ ಒಳಗಡೆ ನಿಮ್ಗೆ ಡೀಟೇಲ್ ಡೆಕ್ ಅಂತ ಐತಿ, ಆಮೇಲೆ ಪ್ರೆಸೆಂಟರ್ ಸ್ಲೈಡ್ ಅಂತ ಐತಿ. ಡೀಟೇಲ್ ಒಳಗಡೆ ಜಾಸ್ತಿ ಟೆಕ್ಸ್ಟ್ ಇರ್ತೈತಿ. ಓಕೆ, ಆಮೇಲೆ ಇದು ನಿಮ್ಗೆ ಇಮೇಲಿಂಗ್ ರೀಡಿಂಗ್ ಯೂಸ್ಫುಲ್ ಆಗೈತಿ ಅಂತ ಇವ್ರ ಪ್ರಕಾರ ಹೇಳ್ತಾರ. ಇನ್ನೊಂದು ಪ್ರೆಸೆಂಟರ್ ಸ್ಲೈಡ್ಸ್, ಇದು ನೀವು ಪ್ರೆಸೆಂಟೇಷನ್ ಅನ್ನ ಕೊಡ್ತಿರ್ಬೇಕಾದ್ರೆ ಪಾಯಿಂಟರ್ಸ್ ಒಳಗಡೆ ವಿಜುವಲ್ಸ್ ಜಾಸ್ತಿ ಇದ್ದ ಆ ತರ ನಿಮ್ಗೆ ಸ್ಲೈಡ್ ಡೆಕ್ ಬೇಕಾಗಿತ್ತು ಅಂತಂದ್ರೆ ನೀವು ಪ್ರೆಸೆಂಟರ್ ಸ್ಲೈಡ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಅದಷ್ಟೇ ಅಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ನಿಮ್ಮ ಸೋರ್ಸಸ್ ಯಾವ ಲ್ಯಾಂಗ್ವೇಜ್ ಒಳಗಾಯ್ತು ಡಸಂಟ್ ಮ್ಯಾಟರ್, ಬಟ್ ನೀವು ಬೇರೆ ಭಾಷೆ ಒಳಗಡೆ ಕೂಡ ಸ್ಲೈಡ್ ಡೆಕ್ ಅಥವಾ PPT ಪ್ರೆಸೆಂಟೇಷನ್ಸ್ ಅನ್ನ ಜನರೇಟ್ ಮಾಡಿಸಬಹುದು. ಇಲ್ಲಿ ನೀವು ಕನ್ನಡದೊಳಗಡೆ ಕೂಡ PPT ಅನ್ನ ಕ್ರಿಯೇಟ್ ಮಾಡಿಸಬಹುದು. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ತೋರಿಸ್ತಾ ಇದ್ದಾನೆ, ಹೋವರ್ ಮಾಡ್ತಾ ಇದ್ದಾನೆ, ಕನ್ನಡ ಕೂಡ ಐತಿ. ಕನ್ನಡದೊಳಗಡೆ ಕೂಡ ನೀವು PPT ಪ್ರೆಸೆಂಟೇಷನ್ಸ್ ಅನ್ನ ಜನರೇಟ್ ಮಾಡಿಸಬಹುದು, ಕ್ರಿಯೇಟ್ ಮಾಡಿಸಬಹುದು. ಅದಾದ್ಮೇಲೆ ಇಲ್ಲಿ ಲೆಂತ್ ಬಂದ್ಬಿಟ್ಟೆ ಶಾರ್ಟ್ ಲೆಂತ್ ಮತ್ತೆ ಡಿಫಾಲ್ಟ್ ಅಂತ ಐತಿ. ಶಾರ್ಟ್ ಒಳಗಡೆ ನಿಮ್ಗೆ ಕಡಿಮೆ ಸ್ಲೈಡ್ಸ್ ಬರ್ತಾವ, ಡಿಫಾಲ್ಟ್ ಒಳಗಡೆ ಜಾಸ್ತಿ ಬರ್ತಾವ. ಈ ಸ್ಲೈಡ್ಸ್ ಏನೈತಲ್ಲ ಇದು ವೇರಿ ಆಗ್ತಾವ ಬೇಸ್ಡ್ ಆನ್ ನಮ್ಮ ಸೋರ್ಸಸ್ ಮೇಲೆ. ನಾವು ಎಷ್ಟು ಇನ್ಫಾರ್ಮೇಶನ್ ಅನ್ನ ಇದಕ್ಕೆ ಕೊಡ್ತಾ ಇದೀವಲ್ಲ ಅದ್ರ ಮೇಲೆ ಸ್ಲೈಡ್ ನಂಬರ್ಸ್ ಹೆಚ್ಚು ಕಡಿಮೆ ಆಗ್ತಾ ಇರ್ತಾವ. ಅದಾದ್ಮೇಲೆ ಇಲ್ಲಿ ಡಿಸ್ಕ್ರೈಬ್ ದ ಸ್ಲೈಡ್ ಡೆಕ್ ದಟ್ ಯು ವಾಂಟ್ ಟು ಕ್ರಿಯೇಟ್. ಇಲ್ಲಿ ನೀವು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡಬಹುದು. ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಕಂಪನಿ ಬ್ರ್ಯಾಂಡ್ ಡಾಕ್ಯುಮೆಂಟ್ ಇತ್ತು ಅಂತಂದ್ರೆ, ಸ್ಟೈಲ್ ಇತ್ತು ಅಂತಂದ್ರೆ, ಫಾಂಟ್ಸ್ ಇತ್ತು, ಕಲರ್ಸ್ ಇತ್ತು ಅಂತಂದ್ರೆ ಅವುಗಳನ್ನೆಲ್ಲ ಇಲ್ಲಿ ಮೆನ್ಷನ್ ಮಾಡಬಹುದು. ಮೆನ್ಷನ್ ಮಾಡಿ ಇದಕ್ಕೆ ಹೇಳ್ಬೋದು ನನಗೆ ಇದೇ ಕಲರ್ಸ್ ಮಾತ್ರ ಯೂಸ್ ಮಾಡ, ಈ ಫಾಂಟ್ಸ್ ಅನ್ನ ಮಾತ್ರ ಯೂಸ್ ಮಾಡು ಅಂತೇಳಿ ನೀವು ಇದಕ್ಕೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಡಬಹುದು. ಅದೇ ತರ ನಿಮ್ಗೆ PPT ಪ್ರೆಸೆಂಟೇಷನ್ ಅನ್ನ ಕ್ರಿಯೇಟ್ ಮಾಡಿ ಕೊಡ್ತೈತಿ. ಸೊ ನಾ ಇವಾಗ ಏನ್ ಮಾಡ್ತೇನೆ ಅಂತಂದ್ರೆ ಸೆಕೆಂಡ್ ಮೆಥಡ್ ನಾ ಇವಾಗ ತೋರಿಸ್ತಾ ಇರೋದಲ್ಲ, ಇವಾಗ ನಾ ಇಲ್ಲಿ ಪ್ರಾಂಪ್ಟ್ ಅನ್ನ ಕೊಡ್ತಾ ಇಲ್ಲ, ಜಸ್ಟ್ ಅದರ್ ಥಿಂಗ್ಸ್ ಅನ್ನ ಕಸ್ಟಮೈಸ್ ಮಾಡಿ ಒಂದು ಜನರೇಟ್ ಮಾಡೋಣ. ಓಕೆ, ಇಲ್ಲಿ ನಾ ಏನ್ ಮಾಡ್ತೇನೆ ಅಂದ್ರೆ ಫಾರ್ಮ್ಯಾಟ್ ಒಳಗಡೆ ಡೀಟೇಲ್ ಡೆಕ್ ಮೇಲೆ ಕ್ಲಿಕ್ ಮಾಡ್ತೇನೆ. ಇಂಗ್ಲಿಷ್ ಒಳಗಡೆ ಇಲ್ಲಿ ಲ್ಯಾಂಗ್ವೇಜ್ ಒಳಗಡೆ ನಾ ಇಲ್ಲಿ ಇಂಗ್ಲಿಷ್ ಅನ್ನ ಚೂಸ್ ಮಾಡ್ತೇನೆ. ಆಮೇಲೆ ಶಾರ್ಟ್ ಲೆಂತ್ ಅನ್ನ ಯೂಸ್ ಮಾಡ್ತೇನೆ. ಇಲ್ಲಿ ಪ್ರಾಂಪ್ಟ್ ಕೊಡ್ತಾ ಇಲ್ಲ, ಈ 4 ಮಾತ್ರ ಕೊಡ್ತಾ ಇದ್ದೇನೆ. ಆದ್ರೂ ಕೂಡ ಇದೆ ನಾವು ಮೊದಲು ಏನು ಕಸ್ಟಮೈಸ್ ಮಾಡದೆ ಕ್ಲಿಕ್ ಮಾಡಿದ್ವಲ್ಲ ಅದಕ್ಕಿಂತ ಇದು ಬೆಟರ್ ಆಗಿರ್ತದೆ. ಸೊ ಇವಾಗ ಏನ್ ಮಾಡ್ತೇನೆ ಅಂತಂದ್ರೆ ಜನರೇಟ್ ಅಂತ ಕೊಡ್ತಾನೆ. ಜನರೇಟ್ ಅಂತ ಕೊಟ್ಟ ತಕ್ಷಣ ಇದು ಮತ್ತೆ ಏನ್ ಮಾಡ್ತೈತಿ, ಇನ್ನೊಂದು PPT ಪ್ರೆಸೆಂಟೇಷನ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ನೀವು ಇಲ್ಲಿ ನೋಡ್ತಿರ್ಬೋದು, ಇವಾಗ 2 PPT ಪ್ರೆಸೆಂಟೇಷನ್ ಸೈಮಲ್ಟೇನಿಯಸ್ಲಿ ರನ್ ಆಗ್ತಾ ಇದಾವ. ಇವಾಗ ಈ 2 ಡೆಕ್ಸ್ ರೆಡಿ ಆಗ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳ್ತೈತಿ. ಇದೇ ಗ್ಯಾಪ್ ಒಳಗಡೆ ನಾವೇನ್ ಮಾಡೋಣ ಅಂತಂದ್ರೆ ನಮ್ಮ ಅಡ್ವಾನ್ಸ್ಡ್ ಲೆವೆಲ್ ಅಲ್ಲಿ ಯಾವ ತರ ನಾವು ಪ್ರೆಸೆಂಟೇಷನ್ಸ್ ಅನ್ನ ಕ್ರಿಯೇಟ್ ಮಾಡೋದು ಅಂತೇಳಿ ನೋಡ್ಕೊಂಡ್ ಬಂದ್ಬಿಡೋಣ. ಇಲ್ಲಿ ಸೇಮ್ ಅಗೇನ್ ಇಲ್ಲಿ ಸ್ಲೈಡ್ ಡೆಕ್ ಮೇಲೆ ಈ ಎಡಿಟ್ ಸಿಂಬಲ್ ಮೇಲೆ ಕ್ಲಿಕ್ ಮಾಡ್ರಿ, ಈ ಪೇಜ್ ಓಪನ್ ಆಗ್ತೈತಿ. ಮತ್ತೆ ಈ ಸಾರಿ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಡೀಟೇಲ್ ಡೆಕ್ ಅನ್ನ ಯೂಸ್ ಮಾಡೋದ್ರ ಬದಲಿ ಪ್ರೆಸೆಂಟರ್ ಸ್ಲೈಡ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಲ್ಯಾಂಗ್ವೇಜ್ ನಾನು ಇಂಗ್ಲಿಷ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೇನೆ. ಲೆಂತ್ ಒಳಗಡೆ ಡಿಫಾಲ್ಟ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ, ಯಾಕಂದ್ರೆ ಸೆಕೆಂಡ್ ಒಳಗಡೆ ನಾವು ಶಾರ್ಟ್ ಅನ್ನ ಯೂಸ್ ಮಾಡಿದ್ವಿ. ಆಮೇಲೆ ಇಲ್ಲಿ ನಾನು ಪ್ರಾಂಪ್ಟ್ ಅನ್ನ ಬರ್ದಿದ್ದೇನೆ. ಓಕೆ, ಸೊ ಇಲ್ಲಿ ಪ್ರಾಂಪ್ಟ್ ಅನ್ನ ಬರ್ದಿದ್ದೇನೆ. ಇದೊಂದು ಡೀಟೇಲ್ಡ್ ಪ್ರಾಂಪ್ಟ್ ಐತಿ. ಈ ಪ್ರಾಂಪ್ಟ್ಸ್ ಗಳನ್ನ ಯಾವ ತರ ಜನರೇಟ್ ಮಾಡೋದು ಅಂತಂದ್ರೆ ನೀವು ChatGPT, ಕ್ಲೌಡ್ AI, ಜೆಮಿನಿ ಅನ್ನ ಯೂಸ್ ಮಾಡ್ಕೊಳ್ರಿ. ಅದಕ್ಕೆ ಎಕ್ಸ್ಪ್ಲೇನ್ ಮಾಡ್ರಿ ನಿಮ್ಗೆ ಎಕ್ಸಾಕ್ಟ್ ಆಗಿ ಯಾವ ತರ PPT ಪ್ರೆಸೆಂಟೇಷನ್ ಅನ್ನ ಕ್ರಿಯೇಟ್ ಮಾಡ್ಬೇಕಾಗೈತಿ, ಅದ್ರ ಕಲರ್ ಯಾವ್ದು ಇರ್ಬೇಕಾ, ಅದ್ರ ಫಾಂಟ್ ಯಾವ ತರ ಇರ್ಬೇಕಾ. ಆಮೇಲೆ ನಿಮ್ಮ ಹತ್ರ ಏನಾದ್ರು ಬ್ರ್ಯಾಂಡ್ ಡಾಕ್ಯುಮೆಂಟ್ ಇತ್ತು ಅಂತಂದ್ರೆ ಅದನ್ನ ಕ್ಲೌಡ್, ChatGPT, ಜೆಮಿನಿಗೆ ಕೊಟ್ಟ ನೀವು ಒಂದು ಪ್ರಾಂಪ್ಟ್ ಅನ್ನ ರೆಡಿ ಮಾಡಿಸಬಹುದು. ಲೈಕ್ ನನ್ಗೆ ಈ ಸೇಮ್ ವೇ ಒಳಗಡೆ PPT ಪ್ರೆಸೆಂಟೇಷನ್ ಅನ್ನ ನೋಟ್ಬುಕ್ LM ಒಳಗಡೆ ರೆಡಿ ಮಾಡಿಸಬೇಕು, ನನಗೆ ಇದಕ್ಕೆ ಒಂದು ಪ್ರಾಂಪ್ಟ್ ಅನ್ನ ಬರೆದು ಕೊಡು ಅಂತ ಹೇಳಿ ಪ್ರಾಂಪ್ಟ್ ಅನ್ನ ಅದ ಬರೆದು ಕೊಡ್ತೈತಿ. ಅದನ್ನ ತಗೊಂಬಂದ ಇಲ್ಲಿ ಪೇಸ್ಟ್ ಮಾಡ್ರಿ. ಇಟ್ ಈಸ್ ದಟ್ ಸಿಂಪಲ್. ಜಸ್ಟ್ 5 minutes ವರ್ಕ್. ನಿಮ್ಗೆ ಯಾವ ತರ ಬೇಕಲ್ಲ ಅದೇ ತರ ಕಸ್ಟಮೈಸ್ಡ್ PPT ಪ್ರೆಸೆಂಟೇಷನ್ ರೆಡಿ ಆಗಿ ಬರ್ತೈತಿ. ಸೊ ನಾ ಇವಾಗ ಇಲ್ಲಿ ಪ್ರಾಂಪ್ಟ್ ಅನ್ನ ಕೂಡ ಕೊಟ್ಟಿದ್ದೇನೆ. ಇವಾಗ ಏನ್ ಮಾಡ್ತೇನೆ ಅಂತಂದ್ರೆ ಜನರೇಟ್ ಅಂತ ಕೊಡ್ತಾ ಇದ್ದೇನೆ. ಜನರೇಟ್ ಅಂತ ಕೊಟ್ಟ ತಕ್ಷಣ ಇವಾಗ ಮತ್ತೆ ನಮ್ಗೊಂದು ಥರ್ಡ್ PPT ಪ್ರೆಸೆಂಟೇಷನ್ ಅಲ್ಲ ಇಲ್ಲಿ ಪ್ರೆಸೆಂಟೇಷನ್ ಅನ್ನ ಇಲ್ಲಿ ರೆಡಿ ಮಾಡ್ಲಿಕ್ಕೆ ಶುರು ಮಾಡ್ತೈತಿ. ನೀವು ನೋಡ್ತಿರ್ಬೋದು ನಮ್ಮ ಫಸ್ಟ್ PPT ಪ್ರೆಸೆಂಟೇಷನ್ ಇವಾಗ ರೆಡಿ ಆಗೈತಿ. ಸೊ ನಾ ಇವಾಗ ಈ ಫಸ್ಟ್ PPT ಪ್ರೆಸೆಂಟೇಷನ್ ಅನ್ನ ಓಪನ್ ಮಾಡಿ ತೋರಿಸ್ತೇನೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾನೆ.
ಆಮೇಲೆ ಇಲ್ಲಿ ಇದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾನೆ. ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮ್ಗೆ ಈ ತರ ವ್ಯೂ ಕಾಣಿಸ್ತೈತಿ. ಬ್ಯಾಕ್ ಎಂಡ್ ಒಳಗಡೆ ಆ ಮತ್ತೆ ಎರಡು ಏನಿದಾವಲ್ಲ ಅವು ರನ್ ಆಗ್ತಾ ಇರ್ತಾವ. ಸೊ ಈ PPT ಪ್ರೆಸೆಂಟೇಷನ್ ಅನ್ನ ನೋಡ್ರಿ ಇದು ಯಾವ ತರ ಐತಿ ಅಂತ ಹೇಳಿ. ಇಟ್ ಹ್ಯಾಸ್ ಡನ್ ಅ ಗುಡ್ ಜಾಬ್. ಬಟ್ ಮೇ ಬಿ ಇದು ನಿಮಗೆ ಯಾವ ತರ ಬೇಕೋ ಆ ತರ ಬಂದಿರ್ಲಿಕ್ಕಿಲ್ಲ. ನಿಮ್ಗೆ ಬೇಕಾದಂಗ ಬ್ಯಾಕ್ ಗ್ರೌಂಡ್ ಬಂದಿರ್ಲಿಕ್ಕಿಲ್ಲ. ನಿಮಗೆ ಬೇಕಾದಂಗ ಕಲರ್ಸ್ ಗಳನ್ನ ಯೂಸ್ ಮಾಡಿರ್ಲಿಕ್ಕಿಲ್ಲ. ಬಿಕಾಸ್ PPT ಪ್ರೆಸೆಂಟೇಷನ್ ಈಸ್ ಒನ್ ಆಫ್ ದ ಥಿಂಗ್. ಮೋಸ್ಟ್ ಆಫ್ ದ ಕಂಪನೀಸ್ ಒಳಗಡೆ ಅವ್ರ ಬ್ರ್ಯಾಂಡ್ ಕಲರ್ಸ್ ಇರ್ತಾವ, ಅದೇ ಕಲರ್ಸ್ ಒಳಗಡೆ ಬರ್ಬೇಕಾ. ಬ್ರ್ಯಾಂಡ್ ಕಲರ್ಸ್ ಯಾವ ಇರ್ತಾವ ಅವುಗಳನ್ನ ಯೂಸ್ ಮಾಡ್ಬೇಕಾ, ಫಾಂಟ್ ಸೇಮ್ ಯೂಸ್ ಮಾಡ್ಬೇಕಾ, ಇದೇ ತರ PPT ಇರ್ಬೇಕಾ, ಈ ತರ ಬಹಳಷ್ಟು ಥಿಂಗ್ಸ್ ಇರ್ತಾವ. ಅವೆಲ್ಲನು ನೀವು ಪ್ರಾಂಪ್ಟ್ ಅನ್ನ ಕೊಟ್ಟ ಮಾಡಿಸ್ಬೋದು. ನಾನು ನಿಮ್ಗೆ ಥರ್ಡ್ ಒಳಗಡೆ ತೋರಿಸ್ತಾ ಇದ್ದಾನಲ್ಲ ಅದ್ರೊಳಗಡೆ ನಾವು ಅದನ್ನ ಮಾಡಿದ್ದೇವೆ. ನಾನು ನಿಮ್ಗೆ ಅದನ್ನ ತೋರಿಸ್ತೇನೆ. ನೀವು ಬೇಕು ಅಂತಂದ್ರೆ ಪೇಜಸ್ ಅನ್ನು ಕೂಡ ರೆಸ್ಟ್ರಿಕ್ಟ್ ಮಾಡಬಹುದು. ಪ್ರಾಂಪ್ಟ್ ಒಳಗಡೆ ಬರೆದು ಬಿಟ್ಟ ಮೇಕ್ ಶೋರ್ ಇಟ್ ಶುಡ್ ನಾಟ್ ಎಕ್ಸೀಡ್ ಮೋರ್ ದನ್ 10 ಪೇಜಸ್ ಅಂತ ಕೊಟ್ರಿ ಅಂತಂದ್ರೆ ಇದು 10ಕ್ಕಿಂತ ಜಾಸ್ತಿ ಹೋಗುದಿಲ್ಲ. ಆಮೇಲೆ ನೀವು PPT ಪ್ರೆಸೆಂಟೇಷನ್ಸ್ ಅನ್ನ ಇಲ್ಲಿ ಡೌನ್ಲೋಡ್ ಮಾಡಬೇಕಿತ್ತು ಅಂತಂದ್ರೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ನೀವು ಇದನ್ನ PDF ಆಗಿ ಡೌನ್ಲೋಡ್ ಮಾಡಬಹುದು, ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಆಗಿ ಡೌನ್ಲೋಡ್ ಮಾಡಬಹುದು. ಮತ್ತು ಇದನ್ನ ಇಲ್ಲಿ ಡಿಲೀಟ್ ಮಾಡೋ ಆಪ್ಷನ್ ಕೂಡ ಇಲ್ಲೇ ನಿಮ್ಗೆ ಸಿಗ್ತದೆ. ಆಮೇಲೆ ನೀವು ಬೇಕು ಅಂತಂದ್ರೆ ಇದನ್ನ ಡೈರೆಕ್ಟ್ ಆಗಿ ಶೇರ್ ಮಾಡಬಹುದು. ಇಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದ ಇನ್ನೊಂದು ಥಿಂಗ್, ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ, ನೀವು ಸ್ಲೈಡ್ಸ್ ಗಳನ್ನ ಮೇಲೆ ಕೆಳಗಡೆ ಶಫಲ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನಾ ಇದನ್ನ ಇಲ್ಲಿ ಕೆಳಗಡೆ ತಗೊಂಡ್ಬಂದು 7th ಪ್ಲೇಸ್ ಒಳಗಡೆ ಹಾಕ್ಬೋದು. ಈ 6th ಅಲ್ಲಿ ಇರೋದನ್ನ 2nd ಹಾಕ್ಬೋದು ಅಥವಾ 1st ಹಾಕ್ಬೋದು. ಸೊ ಈ ತರ ನೀವು ಡ್ರ್ಯಾಗ್ ಅಂಡ್ ಡ್ರಾಪ್ ಕೂಡ ಮಾಡಬಹುದು. ಮಾಡಿದ ನಂತರ ಇಲ್ಲಿ ನೀವು ಜನರೇಟ್ ರಿವೈಸ್ ಡೆಕ್ ಅಂತ ಕೊಡ್ಬೇಕಾ. ಸೊ ಇದೇನ್ ಮಾಡ್ತೈತಿ ಅಂತಂದ್ರೆ ನಾವೇನ್ ಚೇಂಜಸ್ ಅನ್ನ ಮಾಡಿದೇವಲ್ಲ ಅದ್ರ ಮೇಲೆ ಮತ್ತೆ ಇದ ಡೆಕ್ ಅನ್ನ ಕ್ರಿಯೇಟ್ ಮಾಡ್ತೈತಿ. ಓಕೆ, ಇವಾಗ ನಮ್ಮ ಅದರ್ PPT ಪ್ರೆಸೆಂಟೇಷನ್ಸ್ ಕೂಡ ರೆಡಿ ಆಗಿದಾವ. ನೀವು ಇಲ್ಲಿ ನೋಡ್ತಿರ್ಬೋದು. ಫಸ್ಟ್ ದನ್ನ ನಾವು ನೋಡಿದ್ವಿ ವೆಲ್ತ್ ಎಂಜಿನಿಯರಿಂಗ್ ಬ್ಲೂ ಪ್ರಿಂಟ್. ಅದಾದ್ಮೇಲೆ ನಾವು ಸಬ್ಮಿಟ್ ಮಾಡಿದ್ವಿ ವೆಲ್ತ್ ಬ್ಲೂ ಪ್ರಿಂಟ್. ಇದು ಯಾವ್ದಾಗಿತ್ತು ಅಂತಂದ್ರೆ ನಾವು ವಿತೌಟ್ ಪ್ರಾಂಪ್ಟ್ ಅನ್ನ ಕ್ರಿಯೇಟ್ ಮಾಡಿದ್ವಲ್ಲ ಅದಾಗಿತ್ತು. ಸೊ ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತಾನೆ. ಇದನ್ನ ಒಂದ್ಸರಿ ನೋಡೋಣ ಇದು ಯಾವ ತರ ಬಂದೈತಿ ಅಂತ ಹೇಳಿ. ಓಕೆ, ಇದನ್ನ ಇವಾಗ ಎಕ್ಸ್ಪ್ಯಾಂಡ್ ಮಾಡ್ತಾ ಇದ್ದಾನೆ. ನೋಡ್ರಿ, ದರ್ ಇಸ್ ಅ ಚೇಂಜ್. ನೀವು ಫಸ್ಟ್ ಪೇಜ್ ಒಳಗಡೆ ನಿಮ್ಗೆ ಗೊತ್ತಾಗತೈತಿ ಫಸ್ಟ್ PPT ಪ್ರೆಸೆಂಟೇಷನ್ಗೆ ಇದಕ್ಕೆ ಎಷ್ಟು ವ್ಯತ್ಯಾಸ ಐತಿ ಅಂತೇಳಿ. ಲುಕ್ ಅಟ್ ದಿ ಡೆಪ್ತ್, ಎಷ್ಟು ಪ್ರೊಫೆಷನಲ್ ಆಗಿ ಇದು ಕಾಣಿಸ್ಲಿಕ್ಕತ್ತೈತಿ ಅಂತ ಹೇಳಿ. ಇವಾಗ ಮತ್ತೆ ನಾನು ಇಲ್ಲಿ ಬೇರೆ ಸ್ಲೈಡ್ಸ್ ಗಳನ್ನ ತೋರಿಸ್ತೇನೆ. ಲುಕ್ ಎಷ್ಟು ಕ್ಲೀನ್ ಆಗಿ ಮಾಡತ್ತೆ. ಫಸ್ಟ್ ಅದ್ರೊಳಗಡೆ ಇಷ್ಟು ಕ್ಲೀನ್ ಆಗಿರ್ಲಿಲ್ಲ. ಸೊ ದೇರ್ ಈಸ್ ಅ ಡಿಫ್ರೆನ್ಸ್. ನೋಡ್ರಿ ಇದು ಎಷ್ಟು ಚೆನ್ನಾಗಿ ಮಾಡೈತಿ. ನೋಡ್ರಿ, ಸಿ ಕಲರ್ಸ್ ಕಾಂಬಿನೇಷನ್ಸ್ ಅನ್ನ ಯಾವ ತರ ಯೂಸ್ ಮಾಡೈತಿ. ಐ ಲೈಕ್ ದಿಸ್ ಒನ್ ಕಂಪ್ಯಾರಿಟಿವ್ಲಿ ಫಸ್ಟ್ ಒನ್. ಸೊ ಇವಾಗ ಇದನ್ನ ಡೌನ್ಲೋಡ್ ಮಾಡಬೇಕು ಅಂತಂದ್ರೆ ಆಲ್ರೆಡಿ ತೋರಿಸಿದ್ದೇನೆ ಒಂದ್ಸರಿ. ನಾ ಇವಾಗ ಇದನ್ನ ಡೌನ್ಲೋಡ್ ಕೂಡ ಮಾಡಿ ತೋರಿಸ್ತೇನೆ. ಇಲ್ಲಿ ನೋಡ್ರಿ, ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ PDF ಅಂತೇಳಿ ನಾನು ಡೌನ್ಲೋಡ್ ಮಾಡ್ತೇನೆ. ಡೌನ್ಲೋಡ್ ಆಗಿಬಿಡ್ತೈತಿ ಅದು ನನ್ನ ಲೋಕಲ್ ಫೋಲ್ಡರ್ ಒಳಗಡೆ. ಇವಾಗ ನಾವು ಲಾಸ್ಟ್ ಒಳಗಡೆ ಏನ್ ಕ್ರಿಯೇಟ್ ಮಾಡಿದ್ವಲ್ಲ ಫೈನಲ್ ಒನ್ ಅದನ್ನ ಓಪನ್ ಮಾಡ್ತಾ ಇದ್ದಾನೆ. ಇದು ನೋಡ್ರಿ ವೆಲ್ತ್ OS ಅಂತ ಆಯ್ತಲ್ಲ, ಇದನ್ನ ಒಂದು ಲಾಸ್ಟ್ ನಾವಿಲ್ಲಿ ಪ್ರಾಂಪ್ಟ್ ಅನ್ನೆಲ್ಲ ಬರ್ದು ಮಾಡಿದ್ವಲ್ಲ ಅದೇ ಇದೆ. ಇದನ್ನ ನೋಡ್ರಿ, ಇದನ್ನ ನೆಕ್ಸ್ಟ್ ಲೆವೆಲ್ ಐತಿ. ಫಸ್ಟ್ ಒಳಗಡೆ ನಾವೇನ್ ಮಾಡಿದ್ವಲ್ಲ ದಟ್ ವಾಸ್ ಟೋಟಲಿ ವಿತೌಟ್ ಎನಿ ಕಸ್ಟಮೈಸೇಷನ್. ಸೆಕೆಂಡ್ ಒಳಗಡೆ ನಾವು ಪ್ರಾಂಪ್ಟ್ ಬರ್ದಿರ್ಲಿಲ್ಲ. ಥರ್ಡ್ ಒಳಗಡೆ ನಾ ಇದನ್ನ ಒಂದು ಪ್ರಾಂಪ್ಟ್ ಅನ್ನು ಕೂಡ ಕೊಟ್ಟಿದ್ದೆ. ಇಲ್ಲಿ ನಾ ಏನ್ ಮಾಡಿದ್ದೆ ಅಂತಂದ್ರೆ ಬೇಸಿಕಲಿ ಒಂದು ಕಂಪನಿ ಬ್ರ್ಯಾಂಡ್ ಒಳಗಡೆ ಯಾವ ತರ PPT ಪ್ರೆಸೆಂಟೇಷನ್ ಅನ್ನು ಕ್ರಿಯೇಟ್ ಮಾಡ್ತಾರಲ್ಲ ಆ ತರ ಕ್ರಿಯೇಟ್ ಮಾಡ್ಲಿಕ್ಕೆ ಒಂದು ಪ್ರಾಂಪ್ಟ್ ಅನ್ನ ಬರ್ದಿದೆ. ಆ ಪ್ರಾಂಪ್ಟ್ ಅನ್ನು ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗಡೆ ಕೊಟ್ಟಿರ್ತಾನೆ, ನೀವು ಕೂಡ ಟ್ರೈ ಮಾಡಬಹುದು. ನೀವು ಇಲ್ಲಿ ನೋಡ್ತಾ ಇರಲ್ಲ ಇದನ್ನ. ಸೊ ನೋಡ್ರಿ ಇದು ಯಾವ ತರ ಐತಿ. ನೋಡ್ರಿ ಕನ್ಸಿಸ್ಟೆಂಟ್ ಆಗೈತಿ. ಎಲ್ಲ ಕಲರ್ ಸೇಮ್ ಇದಾವ, ಫಾಂಟ್ ಸೇಮ್ ಇರ್ತಾವ. ಹೆಡ್ಲೈನ್ ಯಾವ್ದು ಫಾಂಟ್ ಇರ್ತೈತೋ ಅದೇ ಇರ್ತೈತಿ ಎಲ್ಲದ್ರೊಳಗಡೆ. ಇಮೇಜಸ್ ನೋಡ್ರಿ ಎಷ್ಟು ಕ್ಲಿಯರ್ ಆಗಿರ್ತೈತಿ. ಬ್ಯಾಕ್ ಗ್ರೌಂಡ್ ಎಲ್ಲ ಎಷ್ಟು ಕ್ಲೀನ್ ಆಗಿರ್ತೈತಿ. ಲುಕ್ ಅಟ್ ದಿಸ್. ಸೊ ಈ ತರ ನೀವು ಪ್ರೊಫೆಷನಲ್ ಆಗಿ PPT ಪ್ರೆಸೆಂಟೇಷನ್ಸ್ಗಳನ್ನ ಬಿಲ್ಡ್ ಮಾಡಬಹುದು ವಿತ್ ಕಸ್ಟಮೈಸೇಷನ್. ಸೊ ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್ ಬರೋಣ. ನೋಟ್ಬುಕ್ LM ಒಳಗಡೆ ನೀವು ಕ್ರಿಯೇಟ್ ಮಾಡೋ ಎಲ್ಲಾ ಸ್ಲೈಡ್ಸ್ ಒಳಗಡೆ ಕೂಡ ನೋಟ್ಬುಕ್ LM ವಾಟರ್ ಮಾರ್ಕ್ ಇರ್ತೈತಿ. ನೀವೇನಾದ್ರೂ ಇದನ್ನ ನಿಮ್ಮ ಕ್ಲೈಂಟ್ ಮುಂದ್ಗಡೆ ಪ್ರೆಸೆಂಟ್ ಮಾಡಿದ್ರಿ ಅಂತಂದ್ರೆ ಆಬ್ವಿಯಸ್ಲಿ ಅವ್ರಿಗೆ ಗೊತ್ತಾಗ್ತೈತಿ ನೀವು ಇದನ್ನ AI ಅನ್ನ ಯೂಸ್ ಮಾಡಿದಾರೆ ಅಂತೇಳಿ. ಬಟ್ ಅದೇ ನೀವೇನಾದ್ರೂ ಇದನ್ನ ರಿಮೂವ್ ಮಾಡಿದ್ರಿ ಅಂತಂದ್ರೆ ನೀವು ಒಬ್ಬ ಪ್ರೊಫೆಷನಲ್ ಆಗಿ ವರ್ಕ್ ಮಾಡಿದಿರಿ ಅಂತ ಅವ್ರಿಗೆ ಗೊತ್ತಾಗ್ತೈತಿ. ಗೂಗಲ್ ಒಳಗಡೆ ಹೋಗ್ಬಿಟ್ಟ ಸರ್ಚ್ ಮಾಡ್ರಿ, ಬಹಳಷ್ಟು ಟೂಲ್ಸ್ ಇದಾವ. ರಿಮೂವ್ ವಾಟರ್ ಮಾರ್ಕ್ ಫ್ರಮ್ ನೋಟ್ಬುಕ್ LM ಸ್ಲೈಡ್ಸ್. ಸಿ ಈ ತರ ಕೊಡ್ರಿ. ಕೊಟ್ಟ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ಮಲ್ಟಿಪಲ್ ಆಪ್ಷನ್ಸ್ ಇದಾವ. ಇದ್ರೊಳಗಡೆ ಇಲ್ಲಿ ಫ್ರೀ ನೋಟ್ಬುಕ್ LM ವಾಟರ್ ಮಾರ್ಕ್ ರಿಮೂವರ್ ಅಂತ ಐತಲ್ಲ ಇದನ್ನ ರೈಟ್ ಕ್ಲಿಕ್ ಮಾಡ್ರಿ. ಇದು ಒಂದೇದ. ಇನ್ನೊಂದು ಇಲ್ಲ ಅಂತಂದ್ರೆ ನೀವು ಕ್ಯಾನ್ವಾ ಒಳಗಡೆ ಕೂಡ ಮಾಡ್ಬೋದು. ಬಟ್ ಅದಕ್ಕೆ ಪೇಡ್ ಬೇಕಾಗ್ತೈತಿ, ಪ್ರೋ ಕ್ಯಾನ್ವಾ ಬೇಕಾಗ್ತೈತಿ. ಬಟ್ ಅದಕ್ಕಿಂತ ಬೆಟರ್ ಅಂದ್ರೆ ಇಲ್ಲೊಂದು ಐತೆ ನೋಡ್ರಿ, ಸ್ಲೈಡ್ ಡೆಕ್ ಕ್ಲೀನರ್. ಈ ಎರಡು ಲಿಂಕ್ಸ್ ಅನ್ನ ನಾನು ಆಲ್ರೆಡಿ ಚೆಕ್ ಮಾಡಿದ್ದೇನೆ. ಇಲ್ಲಿ ಬಂದ್ಬಿಟ್ಟು ಏನ್ ಮಾಡ್ರಿ ಅಂತಂದ್ರೆ PDF ಸ್ಲೈಡ್ ರಿಮೂವರ್ ಮೇಲೆ ಕ್ಲಿಕ್ ಮಾಡ್ರಿ, ಸೆಲೆಕ್ಟ್ ಕೊಡ್ರಿ. ಸೆಲೆಕ್ಟ್ ಕೊಟ್ಟ ಇಲ್ಲಿ ನಾ ಅದನ್ನ
ಸೆಲೆಕ್ಟ್ ಮಾಡ್ತಾ ಇದ್ದಾನೆ, ಆ PDF ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ಸೆಲೆಕ್ಟ್ ಮಾಡಿ ಸ್ಟಾರ್ಟ್ ರಿಮೂವಿಂಗ್ ವಾಟರ್ ಮಾರ್ಕ್ ಅಂತ ಕೊಡ್ರಿ. ಕಂಪ್ಲೀಟ್ಲಿ ಫ್ರೀ ಐತಿ, ₹1 ಕೂಡ ಸ್ಪೆಂಡ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇವಾಗ ಇಲ್ಲಿ ನೋಡ್ರಿ, ನಾವು PDF ಅನ್ನ ಅಪ್ಲೋಡ್ ಮಾಡ್ಬೇಕಾದ್ರೆ ಅದ್ರೊಳಗಡೆ ವಾಟರ್ ಮಾರ್ಕ್ ಇತ್ತ, ಇದ್ರೊಳಗಡೆ ಒಂದು ವಾಟರ್ ಮಾರ್ಕ್ ಕೂಡ ಇಲ್ಲ. ನಾ ಇವಾಗ ಇದನ್ನ ಡೌನ್ಲೋಡ್ ಮಾಡಿ ಸೈಡ್ ಬೈ ಸೈಡ್ ತೋರಿಸ್ತೇನೆ, ಡೌನ್ಲೋಡ್ ಮಾಡ್ತೇನೆ ಇದನ್ನು ಕೂಡ. ಆಲ್ ರೈಟ್, ಸೊ ಇವಾಗ ನಾನು ನಿಮ್ಗೆ 2 ಡೆಕ್ಸ್ ಅನ್ನ ಸೈಡ್ ಬೈ ಸೈಡ್ ತೋರಿಸ್ತಾ ಇದ್ದೇನೆ. ರೈಟ್ ಸೈಡ್ ಒಳಗಡೆ ಇರೋದ್ರೊಳಗಡೆ ವಾಟರ್ ಮಾರ್ಕ್ ಐತಿ, ಲೆಫ್ಟ್ ಸೈಡ್ ಒಳಗಡೆ ಇರೋದ್ರೊಳಗಡೆ ವಾಟರ್ ಮಾರ್ಕ್ ಇಲ್ಲ. ಯಾಕಂದ್ರೆ ನಾವ್ ಇದನ್ನ ರಿಮೂವ್ ಮಾಡಿದೇವ ಆ ಟೂಲ್ ಅನ್ನ ಯೂಸ್ ಮಾಡ್ಕೊಂಡ. ರೈಟ್ ಸೈಡ್ ಒಳಗಡೆ ಫಸ್ಟ್ ನೋಡ್ರಿ, ಎಲ್ಲಾ ಪೇಜ್ ಒಳಗಡೆ ವಾಟರ್ ಮಾರ್ಕ್ ಐತಿ. ಎಲ್ಲಾ ಪೇಜ್ ಒಳಗಡೆ ಇಲ್ಲಿ ಡೌನ್ ಒಳಗಡೆ ನೋಟ್ಬುಕ್ ಎಲ್ಲ ವಾಟರ್ ಮಾರ್ಕ್ ಐತಿ. ಸೇಮ್ ಥಿಂಗ್ ಇಲ್ಲಿ ನೋಡ್ರಿ, ಲೆಫ್ಟ್ ಸೈಡ್ ಒಳಗಡೆ ನಿಮ್ಗೆ ಒಂದ್ರೊಳಗಡೆ ಕೂಡ ನೋಟ್ಬುಕ್ ಎಲ್ಲ ವಾಟರ್ ಮಾರ್ಕ್ ಸಿಗೋದಿಲ್ಲ. ಯಾವ್ದ್ರೊಳಗಡೆ ಕೂಡ ಇಲ್ಲ, ಕಂಪ್ಲೀಟ್ಲಿ ಪ್ರೊಫೆಷನಲ್. ಸೊ ಈ ತರ ನೀವು ನೋಟ್ಬುಕ್ LM ಒಳಗಡೆ PPT ಪ್ರೆಸೆಂಟೇಷನ್ಸ್ ಅನ್ನ ಕಸ್ಟಮೈಸ್ ಮಾಡಬಹುದು. ನಿಮಗೆ ಯಾವ ತರ ಬೇಕೋ ಆ ತರ ನೀವು ಇವುಗಳನ್ನ ಬಿಲ್ಡ್ ಮಾಡಬಹುದು. ಈ ವಿಡಿಯೋ ಒಳಗಡೆ ನಾವು ಏನೆಲ್ಲ ರಿಸೋರ್ಸಸ್ ಅನ್ನ ಯೂಸ್ ಮಾಡಿದೇವೋ ಅದೆಲ್ಲ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತೇನೆ, ಹೋಗಿ ಎಲ್ಲ ಡೌನ್ಲೋಡ್ ಮಾಡ್ಕೊಡ್ರಿ. ನೀವು ಕೂಡ ಟ್ರೈ ಮಾಡ್ರಿ, ನಿಮ್ಗೆ ಇದು ಯಾವ ತರ ವರ್ಕ್ ಆಯ್ತು ಅಂತ ನೋಡ್ರಿ. ಏನಾದ್ರೂ ಡೌಟ್ಸ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡ್ರಿ, ನಾನು ನಿಮ್ಗೆ 100% ರೆಸ್ಪಾಂಡ್ ಮಾಡ್ತೇನೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊಳ್ತೇನೆ. ವಿಡಿಯೋನ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ರಿ, ನಿಮ್ಮ ಕಲೀಗ್ಸ್ ಜೊತೆ ಶೇರ್ ಮಾಡ್ರಿ. ಮತ್ತೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದ್ರೆ ಇವತ್ತ ರಾಜ್ವೀರ್ AI ಸ್ಟುಡಿಯೋ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಇಲ್ಲಿ ನಾನು ನಿಮ್ಗೆ ಸಿಂಪಲ್ ಕನ್ನಡದೊಳಗಡೆ AI ಟೂಲ್ಸ್, AI ಟ್ಯುಟೋರಿಯಲ್ಸ್, ಆಮೇಲೆ AI ಅಪ್ಡೇಟ್ಸ್ ಗಳನ್ನ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಅಂಡ್ ಅನದರ್ ಥಿಂಗ್, ನೀವೇನಾದ್ರೂ ಅರೌಂಡ್ ದ ವರ್ಲ್ಡ್ AI ಒಳಗಡೆ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದಾವ, ಅಪ್ಡೇಟ್ಸ್ ಆಗ್ತಾ ಇದಾವ ಅಂತೇಳಿ ಅಪ್ ಟು ಡೇಟ್ ಇರಬೇಕು ಅಂತ ಅನ್ಕೊಂಡಿದ್ರಿ ಅಂತಂದ್ರೆ ಇವತ್ತು ನಮ್ಮ ಕನ್ನಡ AI ವಾಟ್ಸಪ್ ಕಮ್ಯುನಿಟಿಯನ್ನು ಕೂಡ ಜಾಯಿನ್ ಆಗ್ರಿ. ಅಲ್ಲಿ ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಕಂಟೆಂಟ್ ಅನ್ನ ಶೇರ್ ಮಾಡ್ತಾ ಇರ್ತೇನೆ. ಲೈಕ್ ಪ್ರಾಂಪ್ಟ್ಸ್, ಟಿಪ್ಸ್, ಟ್ರಿಕ್ಸ್ ಅಂಡ್ ವೇರಿಯಸ್ ಅದರ್ ಥಿಂಗ್ಸ್ ಅನ್ನ ಶೇರ್ ಮಾಡ್ತಾ ಇರ್ತಾನೆ ರೆಗ್ಯುಲರ್ ಬೇಸಿಸ್ ಆಗಿ. ಅದ್ರ ಲಿಂಕ್ ಅನ್ನ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, ಮತ್ತೆ ಇಲ್ಲಿ QR ಕೋಡ್ ಸ್ಕ್ಯಾನರ್ ಕೂಡ ಬರ್ತೈತಿ. ಇದನ್ನ ಸ್ಕ್ಯಾನ್ ಮಾಡಿ ಕೂಡ ನೀವು ಜಾಯಿನ್ ಆಗ್ಬೋದು. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ AI ಟೂಲ್, AI ಟ್ಯುಟೋರಿಯಲ್, AI ಅಪ್ಡೇಟ್ ಇಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.